ನಮಸ್ಕಾರ ಎಲ್ಲರಿಗೂ. ನಾನು ಶ್ವೇತಾ. ಇವತ್ತಿನ ರೆಸಿಪಿ ಟೊಮೊಟೊ ತೊಕ್ಕು. ಇದನ್ನು ನಾವು ಒಂದು 2 ಮಂತ್ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಚಪಾತಿಗೆ, ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಏನಾದರೂ ವರ್ಕಿಂಗ್ ವುಮೆನ್ಸು, ಈ ಬ್ಯಾಚುಲರ್ಸು ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿನ. ತುಂಬ ಇಷ್ಟ ಆಗುತ್ತೆ ನಿಮಗೆ. ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ಗೆ ಅರ್ಧ ಸ್ಪೂನು ಮೆಂತೆ ಮತ್ತು ಒಂದು 2 ಸ್ಪೂನು ಜೀರಿಗೆ ಮತ್ತು 2 ಸ್ಪೂನು ಸಾಸಿವೆ ತೊಗೊಂಡು ಅದನ್ನು ಸ್ವಲ್ಪ ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಮತ್ತೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕಟ್ ಮಾಡಿರೋ, ನಾನು ಇಲ್ಲಿ 1 kg ಟೊಮೊಟೊ ಅಂದರೆ ಮಿಕ್ಸಡ್ ತೊಗೊಂಡಿದ್ದೀನಿ. ಮಾಮೂಲಿ ನಾರ್ಮಲ್ ಟೊಮೊಟೊನೂ ತೊಗೊಂಡಿದ್ದೀನಿ, ಅದು ಹುಳಿ ಟೊಮೊಟೊ ಮತ್ತು ಫಾರಮ್ ಟೊಮೊಟೊ ಎರಡನ್ನೂ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ನೋಡಿ ಇಷ್ಟು ಹುಣಸೆಹಣ್ಣು ಹಾಕಿದ್ರೆ ಸಾಕಾಗುತ್ತೆ. ಹುಳಿಬೇಕು ನೋಡಿಬಿಟ್ಟು ಹಾಕ್ಕೊಬೋದು. ಹುಣಸೆಹಣ್ಣು ಹಾಕ್ಬಿಟ್ಟು ಒಂದು ಮುಚ್ಚಳ, ನೀರೇನು ಯೂಸ್ ಮಾಡೋಂಗಿಲ್ಲ. ಈ ಥರ ಯಾವುದೇ ಥರ ನೀರು ಯೂಸ್ ಮಾಡೋಂಗಿಲ್ಲ. ಆ ಟೊಮೊಟೊನೇ ನೀರು ಬಿಟ್ಕೊಳ್ಳುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನೀವು ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಟ್ಬಿಡ್ಬೇಕು. ಈ ಥರ ಮಿಕ್ಸ್ ಮಾಡಿ ಅದು ಅದೇನೇ ನೀರು ಬಿಟ್ಕೊಂಡು ಚೆನ್ನಾಗಾಗುತ್ತೆ. ಅದು ಈಗ ನೀರೇನು ಹಾಕಿಲ್ಲ. ಅದು ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ನಾವು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರು ಮತ್ತು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನನೂ ಹಾಕಬೇಕಾಗುತ್ತೆ ಇದರಲ್ಲಿ. ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ತೆಗ್ದು ಪಕ್ಕಕ್ಕಿಡೋಣ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಬೋದು. ಮತ್ತು ಲಾಸ್ಟಲ್ಲೂ ನೀವು ಏನಾದರೂ ಸಾಕಾಗಿಲ್ಲ ಅಂದರೆ ಚೆಕ್ ಮಾಡಿ ಯೂಸ್ ಮಾಡ್ಕೊಬೋದು. ಇದನ್ನು ಇವಾಗ ತೆಗ್ದು ಪಕ್ಕಕ್ಕೆ ಇಟ್ಬಿಟ್ಟು ಮತ್ತು ಒಂದು ಬಾಣಲೆಗೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗು ಮತ್ತು ಬೆಳ್ಳುಳ್ಳಿನ ನಾನು ಸಿಪ್ಪೆ ಎಲ್ಲ ಸುಲ್ಕೊಂಡು ಜಜ್ಜಿಟ್ಕೊಂಡಿದ್ದೀನಿ. ಈ ಥರ ಜಜ್ಜಿಟ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಚೆನ್ನಾಗಿ ಎನನ್ಸ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಸಿಡಿಯೋದಿರುತ್ತೆ ಬೆಳ್ಳುಳ್ಳಿಗಳು. ಅದಕ್ಕೆ ಈ ಥರ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದನ್ನು ತಣ್ಣಗಾಗಿರೋದನ್ನು ಈ ಥರ ನೋಡಿ ಮಿಕ್ಸಿಲಿ ತರಿಯಾಗಿ ರುಬ್ಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಿಕ್ಕಿರೋದನ್ನೆಲ್ಲ ರುಬ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೀವು ಮತ್ತೆ ನಾವು ಏನು ಅದನ್ನು ಪುಡಿನ ನಾನು ಮಾಡ್ಕೊಂಡಿದ್ದೆ, ಅಂದರೆ ಈ ಮೆಂತೆ, ಜೀರಿಗೆ ಮತ್ತು ಸಾಸಿವೆನ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಣ್ಣೆ ಯಾವ ಥರ ಬಿಟ್ಕೋತಾ ಇದೆ, ಚೆನ್ನಾಗಿ ಆಗ್ತಾಯಿದೆ. ಮತ್ತು ಈ ಟೈಮಲ್ಲೇ ನೀವು ಸಾಲ್ಟು ಮತ್ತು ನೋಡ್ಕೊಬೇಕಾಗುತ್ತೆ. ನಾನು ಯಾವುದೇ ಥರ ನೀರು ಯೂಸ್ ಮಾಡಿಲ್ಲ, ಯಾಕೆಂದರೆ ಸ್ಟೋರ್ ಮಾಡ್ತಾಯಿದ್ದೀವಲ್ಲ ಅದರಿಂದ. ಸಾಲ್ಟ್ ನೋಡ್ಕೊಂಡು ಆದಮೇಲೆ ನನಗೆ ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು, ನಾನು ಸಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಬ್ಯಾಲೆನ್ಸ್ ಮಾಡೋದು ಬೆಲ್ಲನೇ. ಸೊ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಟಿದ್ದೆ. ಇವಾಗ ನೋಡಿ ಅದೇ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ರೆಡಿ ಆಯಿತು ಅಂತ. ಇವಾಗ ನೋಡಿ ರುಚಿಯಾದ ಟೊಮೊಟೊ ತೊಕ್ಕು ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.